ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ಸುನಿಲ್ ಕನ್ನಡ ವ್ಲಾಗ್ಸ್. ಸೊ ತಮ್ನೇಲ್ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಹೊಸ ಗಾಡಿ ತೊಗೊಳಕ್ಕೆ ಅಂತ ಹೋಗ್ತಿದ್ದೀನಿ. ಸೊ ಸ್ಟಾರ್ಟಿಂಗ್ ಇಂಟ್ರೋ ಕೊಡೋಕ್ಕಾಗಿಲ್ಲ, ಸೊ ಹಂಗಾಗಿ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಇದೇ ಗಾಡಿ ತಗೋತಾ ಇರೋದು, ಓಲಾ. ಆದರೆ ಇದು ಟಚ್ ಸ್ಕ್ರೀನ್ ಅಲ್ಲ. ಆ್ಯಕ್ಚುಲಿ ಟಚ್ ಸ್ಕ್ರೀನ್ದೆಲ್ಲ ಜಾಸ್ತಿ ಕಂಪ್ಲೇಂಟ್ಸ್ ಇದೆ ಅಂತ ತುಂಬ ರಿವ್ಯೂಸ್ ಇತ್ತು. ಸೊ ಹಂಗಾಗಿ ಏನೋ ಅಲ್ಲಿ ರೆಡಿ ಆಗ್ತಿದೆ. ಇದನ್ನ ಕಣೆ. ಬಾಯ್ ಹಾಂ, ಬಾಯ್ ಬಾಯ್. ಹಾಂ, ಹೋಗು, ಹುಷಾರಾಗಿ ಹೋಗು. ಅಲ್ಲೇ ನಿಂತ್ಕೊಬಿಟ್ಟವಳೆ. ധൂമ ചാലേ ധൂമ ചാലേ ധൂമ ചാലേ ധൂമ ചാലേ ಧೂಮ ಚಾಲೆ ಧೂಮ ಚಾಲೆ ಧೂ. ಹೆಂಗೈತೆ? ಚೆನ್ನಾಯ್ತಾ? ನನಗೆ ಒಕಿನಾವಾದಲ್ಲಿ ಹ್ಞೂ, ಫುಲ್ ಹೈಟ್ ಇತ್ತಲ್ವಾ, ಇತ್ತು. ಸೇಮ್ ಆ್ಯಕ್ಟಿವ್ ಆ ಥರ ಚೆನ್ನಾಗಿತ್ತು ಲುಕ್ಕು. ಫೋನ್ ಹಿಡ್ಕೊಬೋದು. ಹೌದು. ಬಾಕ ಬಳೆ ತಗೋ. ಏನು ಸಖತ್ತಾಗಿ ನೇಮ್ ಇಟ್ಟ. ಅಕ್ಕ ಅಕ್ಕ ಲಾವುಕ್ಕ ಲೇ ಲಾವುಕ್ಕ, ಹೋಗಿ ಬಳೆ ತಗೋ. ಗೈಸ್, ಗಾಡಿ ತಗೊಂಡಿರೋದಕ್ಕೆ ಸ್ವೀಟ್ ಕೊಡಿಸ್ತಿದ್ದಾರೆ. ಸ್ವೀಟ್ ತಗೋದಿದ್ದಾಳೆ. ಫಸ್ಟ್ ರೈಡ್. ಎಕ್ಕೋಗಾಕು ನೋಡವ. ಅದು ಸ್ಟಾರ್ಟಿಂಗ್ ಬಟನ್ ಕಡೆ. ಅದು ಸ್ಪೋರ್ಟ್ಗೆ ಹೋಗ್ಬಿಟ್ಟೆ ನೀನು. ಎಕ್ಕೋಗಾಕು. ನಡಿ ಈಗ. ಫುಲ್ ಸ್ಪೀಡು. ಸ್ಪೋರ್ಟ್ಗೆ ಹಾಕೋರು ಇನ್ನೂ ಸ್ಪೀಡು. ಬೇಡ, ನಾರ್ಮಲಲ್ಲೇ ಹೋಗು ಈಗ. ಆರನ್ ನೋಡು. ಅವನು ಗಾಡಿ ಓಡ್ಸಕ್ ಬರ್ದೇ ಇರೋರ್ಗೆ ಹೇಳ್ತಾಳಲ್ಲ, ಆ ಥರ ಹೇಳ್ತಾಳೆ. ಇವಳಿಗಿನ್ ಫಸ್ಟ್ ಕಲ್ತವಳು ನಾನೇ ಗಾಡಿ ಓಡ್ಸೋದನ್ನ. ಆಯ್ತು ನಡಿಯವ. ಗಾಡಿ ಅಲ್ವಾ, ಸ್ವಲ್ಪ ನಿಧಾನ ಅಂತ ಅಷ್ಟೇ. ಇಲ್ಲಿ ಗಾಡಿ ತಗೊಂಡಾಯ್ತು. ಈಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ, ನಮ್ಮ ಅನುದು ಸೆಕೆಂಡ್ ಅಂದರೆ ಫಸ್ಟ್ ಟೈಮ್ ಆಗಲೇ ಒಂದು ಸತಿ ಟ್ಯಾಟೂ ರಿಮೂವ್ ಮಾಡಿಸಿದ್ಲು. ಬಟ್ ಅದನ್ನು ಒಂದೇ ಸತಿ ಕ್ಲಿಯರ್ ಆಗಲ್ಲ, ಮತ್ತೆ ಇನ್ನೂ 2 ಸತಿ ಹೋಗಬೇಕು. ಇವಾಗ ಮತ್ತೆ ಬಂದಿದ್ದೀವಿ. ಹಲೋ ಗೈಸ್, ಈ ಒಂದು ವ್ಲಾಗ್ ಇಂಟ್ರೋನೇ ಕೊಟ್ಟಿರಲಿಲ್ಲ. ಸೊ ಹಂಗೆ ಗಾಡಿ ತೊಗೋಬೇಕಂತ ಮುಂಚೆನೇ ಪ್ಲ್ಯಾನ್ ಇತ್ತು.
ಬಟ್ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ. ಹಂಗೆ ಹೋಗ್ತಾ ಹೋಗ್ತಾ ಸಡನ್ನಾಗಿ ಅನು ವ್ಲಾಗ್ ಸ್ಟಾರ್ಟ್ ಮಾಡಿದ್ಲು. ಆ್ಯಂಡ್ ಆ್ಯಕ್ಚುಲಿ ಲಾಸ್ಟ್ ಫ್ರೈಡೇ ನಾವು ಗಾಡಿ ತೊಗೋಬೇಕಂತ ಅಂದರೆ ಹೇಳಿದ್ದಿದ್ದು. ಗಾಡಿನೂ ಆಲ್ರೆಡಿ ಇತ್ತು, ಬಟ್ ನಮಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಸ್ಕೊಳ್ಳೋಕ್ಕೆ ಆಗಿರಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಪಾಪು ಹುಷಾರಿರಲಿಲ್ಲ, ಮತ್ತು ಇನ್ನೊಂದು ದಿನ ಸುನಿಗೇನೋ ಕೆಲಸ ಇತ್ತು ಅಂತ ಹೇಳಿ ಹಂಗೆ ಹಾಕ್ತಾನೇ ಇತ್ತು. ಒಂದು 3-4 ಡೇಸ್ ಹಂಗೆ ಆಯಿತು. ಆಮೇಲೆ ಫೈನಲಿ ನಾನು 11th ಆಫ್ ನವೆಂಬರ್ 11 ಪೋರ್ಟಲ್ ದಿನ ಇಸ್ಕೊಂಡೆ ಗಾಡಿನ. ಸೊ ಒಂಥರ ಸ್ಪೆಷಲ್, ಅದೊಂಥರ ಅಂದರೆ ಖುಷಿ ಆಯಿತು. ಅವತ್ತೇ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಇವಾಗ ಆ್ಯಕ್ಚುಲಿ ಅವತ್ತು ಅಲ್ಲೇ ಗಣಪತಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ತೊಗೊಂಬಂದ್ವಿ ಗಾಡಿನ. ನಾನು ಬಾಬಾ ದೇವಸ್ಥಾನಕ್ಕೂ ಅವತ್ತು ತಗೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅವತ್ತು ಆಗಲಿಲ್ಲ, ತುಂಬ ಲೇಟ್ ಆಗೋಯ್ತು ಬಂದಿದ್ದು. ಸೊ ಇವತ್ತು ಗುರುವಾರ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿ ಇವಾಗ ಹೊರಟಿದ್ದೀನಿ. ಅನು ಕೂಡ ಬಂದಿದ್ದಾಳೆ. ಸೊ ಲೆಟ್ಸ್ ಗೋ. ಗೈಸ್, ನಮ್ಮಕ್ಕ ನನ್ನ ಮತ್ತೆ ಸಾನ್ವಿನ ಕರ್ಕೊಂಡು ಹೋಗ್ತಿದ್ದಾಳೆ. ಯಾವಾಗಲೂ ನಾನೇ ಗಾಡಿ ಓಡಿಸ್ಬೇಕು. ಅದಕ್ಕೆ ಈ ಸರಿ ಇವತ್ತು ನೀನೇ ಗಾಡಿ ಓಡಿಸೋಣ ಕೂತ್ಕೊಂಡಿದ್ದೀನಿ ಅಲ್ಲ, ಮತ್ತೆ ನನ್ನ ಗಾಡಿ ಅಲ್ವಾ, ಅದಕ್ಕೆ ನಾನು ಸರಿ. ಅದು ಹಂಗೆ ಅದೇ ಪ್ರಿಂಟ್ ತಗೋಬೇಕಂತ ತಗೋಬರದ ನೋಡಿ ಗೈಸ್. ಚಿಲ್ಡ್ರನ್ಸ್ ಡೇ ಪ್ರಯುಕ್ತ ಮಕ್ಕಳನ್ನೆಲ್ಲ ಕರ್ಕೊಂಡು ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಶೇಕ್ ಹ್ಯಾಂಡ್ ಕೊಡು, ಶೇಕ್ ಹ್ಯಾಂಡ್. ಸಾನು ಇದೆ, ಇನ್ನೂ ಭಜನೆ ಸ್ಟಾರ್ಟ್ ಆಗಿಲ್ಲ. ಹೋಗತ್ತಾಗಿ ಯಾವ ಪರಿವರ್ತನ 2 ಸ್ಕೂಲ್ನವ್ರು ಬಂದಿರೋದಾ? 2 ಒಬ್ಬರೇ ಓನರು. ಹೌದಾ? ಸಾನು ಅಲ್ಲಿ ಬಾಬಾ ಇವತ್ತಿನ ಭಜನೆ ಸ್ಟಾರ್ಟ್ ಆಗಿಲ್ಲ. ಸಂಜನಾ ಬರ್ತಾಳೆ ಅನಿಸುತ್ತೆ, ಮೇ ಬಿ ಇನ್ನೂ ಬಂದಿಲ್ಲ. ನಾನು ಅವಳು ಸಂಜನಾ ಆ್ಯಕ್ಚುಲಿ ಯಾವಾಗಲೂ ವಾರ ಬರ್ತಾಳಲ್ಲ, ಹಿಂಗೆ ಬುಕ್ಕು ಭಜನೆ ಮಾಡುವಾಗ ಈ ಬುಕ್ಕಲ್ಲಿ ಅವಳೇ ಓದ್ತಿದ್ಲು. ನಾನು ಸುಮಾರು ಸಲ ಟ್ರೈ ಮಾಡಿದೆ ಆನ್ ಟೈಮಿಗೆ ಬರೋಕ್ಕೆ, ಬಟ್ ಫಸ್ಟ್ ಟೈಮ್ ಇವತ್ತು ಓದ್ತಿದ್ದೀವಿ ನಾವು. ಇವಳು ನಂಗೆ ಡಿಸ್ಟರ್ಬ್ ಮಾಡೋಕ್ಕೆ ನೀನು ಬಿಡಬಾರ್ದು. ಡಿಸ್ಟರ್ಬ್ ಮಾಡಿದ್ರೆ ನೀನು ಈಚೆ ಕರ್ಕೊಂಡು ಹೋಗ್ಬೇಕು. ಡನ್. ಓಕೆ. ಚಿನ್ನು ಮಗಳು ಪೀಸ್ ಒಂಥರ, ಇಲ್ಲಿಗೆ ಬಂದರೆ ನೆಮ್ಮದಿ. ಸಾನು ಬರಲಿ ಸಿಹಿ. ನೋ ನೋ ಮಾಮಿ ಬಾ ಹಾಕ್ಬಿಡ್ತೀನಿ. ಬಾ 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 ಬೆಲೆನೇ ಇಲ್ಲ. ಕರೆದ್ರೆ ಬಾರಲ್ಲಿ ಕ್ಲಾಪ್ ಮಾಡ್ತಾಳೆ. ಭಜನೆ ಸ್ಟಾರ್ಟ್ ಮಾಡ್ತಾಳಲ್ಲ ಅಂತ.
ಪ್ರಸಾದ ಕೊಟ್ಟಿದ್ದಾರೆ ಪೊಂಗಲ್ಲು. ಇವಳಿಗೆ ನಿದ್ದೆ ಬರ್ತಿದೆ. ಈಗ ಕೊಕ್ಕೋ ಮೇಲೆ ನಾವು ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಅಲ್ವಾ ಸಾನ್ವಿ? ಸಣ್ಣ ಕೊಕ್ಕೋ ಮೇಲೆ ಹಾಕ್ತೀನಿ, ಹಂಗೆ ತಿನ್ನಲ್ಲ. ಹಾಕು ಬೇಗ, ಫೋನ್ ಹಾಕು. ಗಾಯ್ಸ್, ಬಾಬಾ ದೇವಸ್ಥಾನ ಮುಗಿಸ್ಕೊಂಡು ಮನೆ ಬರ್ತಾ ಇದ್ದೀವಿ. ಸುಮ್ಮನೆ ಸಾನ್ವಿ, ಒಂಚೂರು ಏನು ಪ್ರಸಾದನೇ ತಿನ್ನಲಿಲ್ಲ ಅವಳು. ಇವಾಗ ಹೋಗಿ ಅವಳಿಗೆ ಏನಾದರೂ ಮಾಡಿ ತಿನ್ನಿಸ್ಬೇಕು. ಮಳೆಯೇ ಬರಲಿ ಬಿಸಿಲೇ ಬರಲಿ ಟೋಪಿಯನ್ನು ಸಾನ್ವಿ ಹಾಕೊಳ್ಳೇಬೇಕು. ಹೇಗೆ ಚೆನ್ನಾಗಿ ಸಾಂಗು? ನಾನು ಸಾಂಗ್ ಚೆನ್ನಾಗಿ ಆಡ್ತೀನಿ, ಆದರೆ ಯಾರ ಮುಂದೆನೂ ಆಡಲ್ಲ ಅಷ್ಟೇ. ಹೌದಾ? ನಾನೊಂಥರ ಮಲ್ಟಿ ಟ್ಯಾಲೆಂಟೆಡ್ ಕಣೆ. ಹೌದಾ? ಓಡ್ಸು ಮುಂದೆ ನೋಡ್ಕೊಂಡು ಮಂಕು. ಗೈಸ್, ನಾನು ಹಾಡು ಹೇಳಿದ್ನಲ್ಲ, ಅದಕ್ಕೆ ಮಳೆನೇ ಬಂದ್ಬಿಡ್ತು ತಾನೇ? ಮಳೆ ಬತ್ತಿಲ್ವಾ? ಮಳೆ ಸೋನೆ ಸಾನ್ವಿ ಬೇರೆ ಒಳಗೆ ಆಡ್ದೆ ಅಲ್ವಾ, ಅದಕ್ಕೆ ಬರ್ತು. ನೆನ್ಕೊಂಡು ನೀನು ಅವಾಗಾದ್ರೂ ಬಾಯಿ ಮುಚ್ಚಲಿ ಅಂತ. ಹಂಗ ಟ್ರೈನ್ ಗೇಟ್ ಹಾಕಿದೆ. ಈ ಕಡೆ ಬರುತ್ತಾ ಈ ಕಡೆ ಬರುತ್ತಾ ಅಲ್ಲವು ಟ್ರೈನ್? ನೀನು ಹೇಳು, ಗೆಸ್ ಮಾಡಿ. ನನ್ನ ಗೆಸ್ ಈ ಕಡೆಯಿಂದ ಬರುತ್ತೆ. ನಾ ಈ ಕಡೆಯಿಂದನೇ ಬರೋದು. ಈ ಕಡೆಯಿಂದನೂ ಬರುತ್ತೆ ಕಣೆ ಸುಮಾರು. ಬಟ್ ಇವಾಗ ಯಾಕೆ ಕ್ರಾಸ್ ಮಾಡ್ತಿದ್ಯಾ? ಟ್ರೈನ್ ಬರೋಗಂಟ ವೆಯ್ಟ್ ಮಾಡು. ಇಲ್ಲ, ನನ್ನ ತಂಗಿಗೆ ಸುತ್ತಕಬೇಕು ಕೊಡ್ಸೋಣ ಅಂತ. ನನ್ನ ತಂಗಿಗಿಂತ ಹೆಚ್ಚ. ಅಯ್ಯೋ, ಡೈಲಾಗು ಅವಳಿಗೆ ತಿನ್ಬೇಕು ಅನಿಸ್ತೈತೆ. ಚೆನ್ನಾಗಿ ನೆನ್ಪೋನು. ಲಕ್ಷ್ಮಿ ನಾನು ಇಲ್ಲಿ ಬಂದ್ಬಿಟ್ಟು ಸುತ್ಕ ಬೀಸ್ಕೊಂಡು ತಿನ್ಕೊಂಡು ಅಲ್ಲಿ ಸ್ಕೂಲ್ ಮಕ್ಳುಗಳಿದ್ವು, ಎಷ್ಟೊಂದು ಮಕ್ಳುಗಳು, ಅವರೆಲ್ಲ ಮಾತಾಡ್ಸ್ಕೊಂಡು ಹೋಗಿದ್ವಿ. ಸುತ್ಕ ಬಿದ್ಯಾ ಅಣ್ಣ? 5 ನಿಮಿಷ ತಿನ್ಕೋಗಲ್ಲ ಇನ್ನು 5 ನಿಮಿಷ ಅಂತೆ. ಸುತ್ಕಬ್ ತಿನ್ಕೊಂಡು ಹೋಗೋಣ. ಬೇರೆ ಮನೆ ಕಂಡ್ಲು ಆರಾಮಾಗಿ ತಿನ್ಬೋದು. ತಲೆಗೆ ಈ ತರ ಡಿಕ್ಕಿ ಇತ್ತಿರ್ತದಲ್ಲ, ಸ್ವಲ್ಪ ಡೂಮ್ ಜಾಸ್ತಿ ಇದ್ದಿರ್ತದಲ್ಲ, ಸ್ವಲ್ಪ ದೊಡ್ಡದಾಗಿ ಮಾಡ್ಬಿಟ್ಟು ಡಿಕ್ಕಿ ಒಳಗೆ ಮಕ್ಳೊಂದು ಮಲಗ್ತಾರ. ಒಳಗೆ ಫ್ಯಾನ್ ಇರಬೇಕು, ಅವ್ರಿಗೆ ಉಸಿರು ಕಟ್ಟೋ ಥರ ಆಗ್ಬಾರ್ದು. ಫ್ಯಾನ್ ಥರ ಸಣ್ಣದು ಫ್ಯಾನ್ ಥರ ಇದ್ದು ಮಕ್ಕಳು ಎದ್ದೋಳೆ ಅಂದ್ಬಿಟ್ಟು ತೆಗೆದ್ಬಿಟ್ಟು ನಿನಗೆ ಹಿಂಗೆ ಬಂದಿದ್ದು ಟ್ರೈನ್ ಎತ್ಕೊಳ್ಳೋದು ಪಾಪ. ಸರಿ, ಒಂದು ನೀನೇ ಕಂಡಿಡಿ ಹೊಸದಾಗಿ. ಮಲ್ಕೊಬಿಡು ಮಗಳ. ಅಮ್ಮ ಸುತ್ಕೊತೀನಿ, ಅಮ್ಮ ಸುತ್ಕೊತಿನ್ಬೇಕಂತೆ ಪಾಪ. ನಮ್ಮ ಮಂಡ್ಯದಲ್ಲಿ ಬೆಲ್ಲ ತಯಾರಿಸೋದು ಹಿಂಗೆ ನೋಡ್ಕೊಳ್ಳಿ. ಅದ್ರ ಮೇಲೆ ಹಸಿಕಾರದು ಅದಕ್ಕೆ ಟೇಸ್ಟ್ ಇರೋದು ಬೆಲ್ಲ. ಥ್ಯಾಂಕ್ ಯು. ಸುತ್ಕಪ್ಪು 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 ಸುತ್ಕಪ್ಪು. ಅಯ್ಯೋ, ಮಳೆನೂ ಬಾ ಒಳಗೆ. ಆಫ್ ಮಾಡೆ ಫೋನ್. ಹಂಗೆ ಆ್ಯಕ್ಚುಲಿ ಬಿದ್ದೋಯ್ತು ಕೈಲಿ ಹಿಡ್ಕೊಂಡು ತಿನ್ನೆ. ಕೈಗೆ ಹಿಂಗೆ ಮಾಡ್ಕೊಂಡು ಹಂಗೆ ತಿನ್ನೋ, ಅದು ಟೇಸ್ಟ್ ಕೊಡೋದು. ನಂಗೊಂದು ಸ್ವಲ್ಪ ಕೊಡೆ. ಇಲ್ಲಿ ಪಾಪು ನನಗೆ ಕೊಟ್ಬಿಟ್ಟು ಹೆಂಗೆ ತಿಂತಾವಳೆ. ಕೊಡಿ ನಂಗೆ ಸ್ವಲ್ಪ. ಗೈಸ್, ನಮಗೆ ಚೂರು ಕೊಡ್ತಾಯಿಲ್ಲ, ಒಬ್ಬೊಬ್ಬಳೇ ತಿಂತಾವಳೆ.
ನನಗೆ ಇಷ್ಟ ಗೊತ್ತಾ, ಇದು ತುಂಬ ಇಷ್ಟ. ಎಲ್ಲರಿಗೂ ಇಷ್ಟ ಹಾಕಂತ ಕೊಡು, ನಾವು ಸ್ವಲ್ಪ ತಗೋ. ಸೊ ಗೈಸ್, ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಸಿಹಿಗೆ ಊಟ ಮಾಡಿಸಿ ಅವಳನ್ನ ಮಲಗಿಸಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಚೆನ್ನಾಗಿತ್ತು, ಪೂಜೆ ಎಲ್ಲ ಚೆನ್ನಾಗಾಯಿತು ಆ್ಯಂಡ್ ಭಜನೆ ಚೆನ್ನಾಗಾಯಿತು. ಏನೋ ಒಂಥರ ಗೊತ್ತಾ, ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ರೆ ಒಂಥರ ನೆಮ್ಮದಿ, ಸಖತ್ ಫೀಲಿಂಗ್ ಅದು ಒಂಥರ. ಸೊ ಇಷ್ಟೇ ಈ ಒಂದು ವ್ಲಾಗ್, ಒಂದು ಪುಟಾಣಿ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಆಲ್ಸೋ ತುಂಬ ಜನ ನನಗೆ ತುಂಬ ಕ್ವೆಶನ್ಸ್ ಕೇಳ್ತಿದ್ರಿ, ಏನಕ್ಕೆ ವ್ಲಾಗ್ಸ್ ಮಾಡ್ತಿಲ್ಲ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ವ್ಲಾಗ್ಸ್ನ ಮಾಡಿ ಅಂತ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಎಲ್ಲ ಮಾಡಿದ್ರಿ. ಸೊ ಎಸ್, ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಖಂಡಿತ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇಷ್ಟು ಹೇಳ್ತಾ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.